ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆಗಿದೆ. ಇವತ್ತು ಗುರುವಾರನೂ ಆಗಿರೋದ್ರಿಂದ ಪೂಜೆ ಎಲ್ಲ ಆಗಿದೆ, ದೇವ್ರ ಪೂಜೆ. ಇವಾಗ ನೆಕ್ಸ್ಟ್ ಅಡುಗೆ ಮಾಡಬೇಕು. ಬೇವು ಬೆಲ್ಲ ಹಣ್ಣು ಕಾಯಿ ಎಲ್ಲವೂ ಆಗಿದೆ. ನೆಕ್ಸ್ಟ್ ಇವಾಗ ಒಬ್ಬಟ್ಟಿಗೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು 1.5 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಇದನ್ನು ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಚಿತ್ರಾನ್ನಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನೀರು ಕಾದಿದೆ ಅಲ್ಲೇ. 1.5 ಕಪ್ಪಿಗೆ ನಾನು 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಅಂದರೆ 1.5 ಪಾವಿಗೆ. ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫಸ್ಟು. ನಾನಿದು ನೀರು ಕುದಿಯೋದಕ್ಕೆ ಬೇಳೆಗೆ ಸ್ವಲ್ಪ ಚಿಟಕಿ ಅರಿಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಅಂದರೆ ಬೆಲ್ಲ ಮತ್ತು ಕಾಯಿ ತುರಿ ಇಷ್ಟನ್ನು ರೆಡಿ ಮಾಡ್ಕೊತೀನಿ. ಇದು ಬೇಳೆ ಬೆಂದಿದೆ ನೋಡಿ, ತೋರಿಸ್ತೀನಿ. ತುಂಬ ಜಾಸ್ತಿನೂ ಬೇಯಿಸ್ಕೋಬಾರ್ದು, ಅದಕ್ಕೆ ಬೇಯಿಸ್ಕೋಬೇಕು. ಇವಾಗ ಇದನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ಳೋಣ. ಈ ನೀರನ್ನ ಈ ಥರ ಸ್ಟ್ರೈನರಲ್ಲಿ ಸೋಸ್ಕೋತೀನಿ. ಕಟ್ಟು ಈ ಕಟ್ಟಲ್ಲೇ ಒಬ್ಬಟ್ಟಿನ ಸಾರು ಮಾಡೋದು ನಾವು. ನಾನಿದು 1.5 ಪಾವಸ್ ಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ಪೇ ನಾನು ಇದನ್ನು ಹಾಕ್ತೀನಿ, ಅಂದರೆ ಬೆಲ್ಲ ಹಾಕ್ತೀನಿ. ಈ ಕಟ್ಟಲ್ಲಿ ಸಾರು ಮಾಡ್ಕೊತೀನಿ. ನೆಕ್ಸ್ಟು ಈ ಹೂರ್ಣ ಎಲ್ಲ ಸೋಸ್ಕೊಂಡಿದ್ದು ಹೂರ್ಣ ಎಲ್ಲ ಈ ರೀತಿ ಒಂದು ಡಬ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು 1.5 ಕಪ್ಪಷ್ಟು ಇದನ್ನು ತೊಗೊಂಡಿರೋದಕ್ಕೆ ಬೆಲ್ಲನೂ ಅಷ್ಟೇ 1.5 ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಏಲಕ್ಕಿ ಹಾಕ್ತೀನಿ. ಸ್ವೀಟ್ ಕಮ್ಮಿ ಬೇಕು ಅನ್ನೋರು ಒಂದು